ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಕಡಲೆಬೇಳೆಯನ್ನು ಒಂದು ವಿಜಲ್ ಮಾಡಿಸ್ಕೊಂಡಿದ್ದೀನಿ ರೀ. ಈ ಕಡಲೆಬೇಳೆ ನೋಡ್ಬೋದು, ಇದು ಸ್ವಲ್ಪನೇ ಒಂದೇ ವಿಜಲ್ ಆದ್ರೆ ಸಾಕು, ನೀರು ಜಾಸ್ತಿ ಇರಬಾರ್ದು. ಈ ಥರ ನಮಗೆ ಹಿಂಗೆ ಹೊಡೆದ್ರೆ ಸಾಕು. ಇದನ್ನು ಈ ಥರ ಬಿಟ್ಕೊಳಂಗಿರ್ಬೇಕು ರೀ. ಇದರಲ್ಲಿ ಒಂದು ಪೂರಿ ಅಂದರೆ ಒಂದು ಸಿಹಿ ಪೂರಿ, ಒಂದು ಖಾರ ಪೂರಿ ಎರಡು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಾಗುತ್ತೆ. ಪೂರಿ ಒಳಗೆ ನಾನು ಇದನ್ನು ಸ್ಟಫಿಂಗ್ ಮಾಡಿ ಮಾಡ್ತಾಯಿದ್ದೀನಿ. ಸಿಹಿ ಮತ್ತು ಖಾರನೂ ಮಾಡ್ತಾಯಿದ್ದೀನಿ. ಈಗ ಇದು ಬೇಳೆ ನಮಗೆ ಬೇಕಾಗಿತ್ತು ರೀ. ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಅರ್ಧ ಕಪ್ ಅಂದರೆ ಅರ್ಧದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ಇದಕ್ಕೆ ಬೇಕಾಗಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಅರ್ಧ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಮೈದಾ ಹಿಟ್ಟಿನಲ್ಲೂ ಮಾಡ್ಬೋದು, ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು. ಇದು ಮೈದಾ ಹಿಟ್ಟಿಗೆ ಮತ್ತು ಗೋಧಿ ಹಿಟ್ಟಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೇನೆ. ಇದಕ್ಕಿವಾಗ ನಾನು ನೋಡಿರಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಅದನ್ನು ನೋಡ್ಕೊಂಡು ಉಪ್ಪು ಸ್ವಲ್ಪ, ಇದು ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪ ನಾವು ಒಳಗೆ ಸ್ಟಫಿಂಗ್ ಬೇಳೆ ಇಡ್ತೀವಿ ನೋಡಿರಿ, ಅದು ಸ್ವಲ್ಪ ಊದ್ಕೊಂಡು ಬರಬೇಕನ್ನೋ ಸಂಬಂಧಾಗಿ ಇದು ಆಪ್ಷನು. ಹಾಕೋದಿದ್ರೆ ಹಾಕ್ಬೋದು, ಇಲ್ಲಿಕಂದರೆ ಸ್ಕಿಪ್ ಮಾಡ್ಬೋದು. ಹಾಕಬೇಕಂತ ಏನಿಲ್ಲ, ಅಷ್ಟೇ. ನಾವು ಸ್ವಲ್ಪ ಹಗುರವಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂಥೇಳಿ ನಾವು ಇದನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ನಾನು ನೋಡಿರಿ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೇನೆ. ಇದು ನಮಗೆ ಪೂರಿ ನಾವು ತಿನ್ನಬೇಕಾದ್ರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಕೋರಿದ್ರೆ ಒಂದು ಸ್ಪೂನ್ ಸಕ್ಕರೆ ಆದ್ರೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ನೋಡ್ಬೋದು ರೀ, ಇದಕ್ಕೆ ಸ್ವಲ್ಪ ನಾವು ಬೇಕಾದಷ್ಟು, ಅಂದರೆ ಈಗ ಚಪಾತಿ ಕಲಿಸ್ತೀವಿ ನೋಡ್ರಿ, ಚಪಾತಿಕಿನಲ್ಲೂ ಸ್ವಲ್ಪನೇ ಸ್ವಲ್ಪ ಲೂಸಾಗಿ ಕಲಿಸ್ಬೇಕು. ತುಂಬ ಗಟ್ಟಿಗಾಗಿನೂ ಬೇಡ್ರಿ, ತುಂಬ ಲೂಸಾಗಿನೂ ಬೇಡ. ಸ್ವಲ್ಪ ಲೈಟಾಗಿ ನಾವು ಹೋಳಿಗೆ ಕಲಿಸ್ತೀವಿ ನೋಡ್ರಿ, ಅದಕ್ಕಿನ್ನಲೂ ಸ್ವಲ್ಪನೇ ಗಟ್ಟಿಗಾಗಿ ಇದನ್ನು ನಾವು ಈ ಥರನೇ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾರೆ ನೋಡ್ರಿ, ನಮಗಿದು ಒಳ್ಳೆಯ ಒಂದು ಹದವಾದಂಥ ಹಿಟ್ಟು ರೆಡಿ ಆಗುತ್ತೆ. ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾನು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಸ್ವಲ್ಪ ಮೇಲೆ, ಈಗ ನಾನು ಅದಕ್ಕೆ ಸ್ಟಫಿಂಗ್ ಮಾಡ್ಕೊ ತನಕ ನೋಡಿರಿ ಇದನ್ನು ಈ ಥರ ಆಯಿಲಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಮುಚ್ಚಿ ಇಡಬೇಕಾಗುತ್ತೆ ರೀ. ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಈ ಥರನೇ ನಾನು ಮುಚ್ಚಿ ಇಡ್ತಾಯಿದ್ದೀನಿ ರೀ. ನೋಡ್ಬೋದು, ಈಗ ನೋಡಿರಿ ನಮ್ಮದು ಬೇಳೆಗೆ ಖಾರನ ರೆಡಿ ಮಾಡ್ಕೊಳ್ಳೋಣ. ನಾವು ಖಾರ ಪೂರಿ ಮಾಡಬೇಕಾದ್ರೆ ನೋಡಿರಿ, ಇಲ್ಲೇ ಇದೆಯಲ್ಲ, ಒಂದು ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸಣ್ಣಕ್ಕೆ ಹೆಚ್ಚಿದ ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಎಳ್ಳು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪನೇ ಲಿಂಬೆಹಣ್ಣು, ಸ್ವಲ್ಪ ಉಪ್ಪು. ಇಲ್ಲಿ ನೋಡಿರಿ, ಇದು ಸ್ವೀಟ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಇದು ಸ್ವೀಟ್ ಮಾಡೋಕ್ಕೆ. ಮತ್ತು ನೋಡ್ಬೋದು ರೀ, ಇಲ್ಲಿ ನಾವು ಇದಕ್ಕೆ ಒಂಚೂರು ಒಣ ಕೊಬ್ಬರಿಯನ್ನು ಸಹ ಸೇರಿಸ್ತಾ ಇದ್ದೀವಿ, ಪುಡಿ ಮಾಡಿದ ಒಣ ಕೊಬ್ಬರಿ. ಈಗ ನೋಡ್ಬೋದು ರೀ, ನಮ್ಮದು ನಾವು ಅರ್ಧ ಅಷ್ಟೇ ಇದಕ್ಕೆ ನಾವು ಖಾರಕ್ಕೆ ಮತ್ತು ಸಿಹಿಗೆ ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಒಟ್ಟಿಗೆ ರುಬ್ಬಿ ಆಮೇಲೆ ಸಪ್ರೇಟ್ ಮಾಡಿದ್ರೂ ಆಗುತ್ತೆ. ನೀವು ನೋಡ್ಬೋದು ರೀ, ನಮ್ಮದು ಈ ಥರ ಇದು ಆಗಿದೆ. ನೋಡ್ಬೋದು ರೀ, ನಾವು ಮಿಕ್ಸಿ ಮಾಡ್ಕೊಂಡಾಗಿದೆ. ಇದನ್ನು ಈ ಥರ ಹಾಕೋತಾ ಇದ್ದೇನೆ. ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ, ನಾವು ಅದನ್ನು ಬೇಯಿಸ್ಬೇಕಾದ್ರೆ ಸರಿ ಆಗುತ್ತೆ. ಇದು ಒಗ್ಗರಣೆ ಮಾಡ್ಕೊತೀವಿ ನೋಡಿರಿ, ಅವಾಗ ಬೇಯಿಸಿದ್ರೆ ಸರಿ ಆಗುತ್ತೆ. ನೀವು ನೋಡ್ಬೋದು ರೀ, ನಮ್ಮದು ಇಲ್ಲಿ ಇದನ್ನು ಮಾಡಿಟ್ಕೊಂಡಿದ್ದೇನೆ. ಅಂದರೆ ಇದು ನಾವು ಖಾರ ಪೂರಿ ಅಂದರೆ ಸ್ವಲ್ಪ ತರಿಯಾಗಿಯೇ ಈ ಥರ ಮಾಡ್ಕೋಬೇಕು. ಮತ್ತು ಇಲ್ಲಿ ನೋಡ್ಬೋದು, ಇದು ಸಿಹಿ ಮಾಡೋಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ರೀ. ಈಗ ನೋಡ್ಬೋದು, ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಆಯಿಲು ಬಿಸಿ ಆದಾಗೆ ನೋಡಿರಿ, ಎಣ್ಣೆ ಬಿಸಿ ಆದಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ತೀವಿ ರೀ. ನಮ್ಮದು ಸಾಸಿವೆ ಸಿಡಿತಾ ಇದೆ ನೋಡ್ಬೋದು ನೀವು. ಈ ಟೈಮ್ನಲ್ಲೇ ನೋಡಿರಿ, ನಾನು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೇನೆ. ಅಂದರೆ ಸ್ವಲ್ಪ ಇದು
ಇಡಬೇಕಾದ್ರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ. ಅಂದರೆ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡಿರ್ತೀವಿ ನೋಡಿರಿ, ಆಮೇಲೆ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ. ಇವಾಗೆ ನೋಡಿರಿ ನಾವು ಇದಕ್ಕೆ ಇವಾಗ ಸ್ಲೋಲಿಯಾಗಿ ನಾವು ಇದನ್ನು ಎಲ್ಲವನ್ನು ಹಾಕೋಣ. ಇದು ಹಿಂದೆ ನೋಡಿರಿ ನಾವು ಮಾಡಿಟ್ಟಂತಹ ಸ್ಟಫಿಂಗನ್ನು ಹಾಕೋಣ. ಯಾಕಂದರೆ ಇದಕ್ಕೆ ನೀರು ಬೇಕಾದರೆ ಆಮೇಲೆ ಹಾಕೋಬೋದು. ಇದು ಒಂದೇ ಸತಿ ನೀರಾಯಿತು ಅಂತಂದ್ರೂ ಸ್ವಲ್ಪ ಇದಾಗುತ್ತೆ ರೀ. ಹಾಗಾಗಿ ನಾನು ಇದನ್ನು ಒಂದೇ ವಿಜಿಲು ಮಾಡಿಸ್ಕೊಂಡಿದ್ದೇನೆ. ಇದು ನಮಗೆ ಉಂಡೆ ಥರ ಬರಬೇಕು ಕಟ್ಟಕ್ಕೆ. ಹಾಗಾಗಿ ಸ್ವಲ್ಪನೇ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಇದಕ್ಕೆ ಲಿಂಬೆಹಣ್ಣು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ರುಚಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನೋಡ್ಬೋದು ನಾವು ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಅದು ಹಾಕಿ ನೋಡಿರಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು ಇದು ಆಗಿದೆ ರೀ. ಇದು ಒಂದು ಸ್ವಲ್ಪ ಕಲಿಸ್ಬಿಟ್ಟು ನೋಡಿರಿ. ಈಗ ನೋಡ್ಬೋದು ರೀ ನಮ್ಮದು ಇದು ರೆಡಿ ಆಗಿದೆ ಸ್ಟಫಿಂಗು. ನಮಗೆ ಇದು ಸ್ವಲ್ಪ ಆರಿಸ್ಬೇಕಾಗತ್ತೆ ರೀ. ಇದನ್ನು ಸ್ಟವನ್ನು ಆಫ್ ಮಾಡ್ಕೊಂಡು ತೆಗಿತಾ ಇದ್ದೇನೆ. ಈಗ ನಾನು ತೆಗೆದಿಟ್ಟಿನಿ. ಇದು ನಾವು ಮಸಾಲೆ ಮಾಡ್ಕೊಂಡ್ಮೇಲೆ ನಿಮಗೆ ಒಳ್ಳೆ ಒಂದು ಘಮ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಅದು ಅಂದರೆ ಇದು ಮಸಾಲನೂ ಟೇಸ್ಟಾಗಿರುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಈಗ ನಾವು ಇದನ್ನು ತಣ್ಣಗೆ ಮಾಡ್ಕೊಂಡು ಆಮೇಲೆ ಮಾಡ್ಲಿಕ್ಕೆ ಶುರು ಮಾಡೋಣ ರೀ. ಇವಾಗ ನಾನಿಲ್ಲಿ ಮತ್ತೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ಇವಾಗ ನಾನು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಈ ಬೆಲ್ಲಕ್ಕೆ ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕೊಂಡಿರಿ. ಇದು ಸ್ವಲ್ಪ ನಮಗೆ ಬೆಲ್ಲ ಮೆಲ್ಟ್ ಆಗಬೇಕು ರೀ. ಇದು ಬೆಲ್ಲ ಒಂಚೂರು ಮೆಲ್ಟ್ ಆದಾಗೆ ನೋಡಿರಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾವು ಇದನ್ನು ಹಾಕ್ಕೊಳ್ಳೋಣ ರೀ. ಇದನ್ನು ಹಾಕ್ಕೊಂಡು ಮತ್ತೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಈ ಥರ ಗಟ್ಟಿಯಾಗಿದೆ ಅಲ್ರಿ. 1-2 ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ. ಅಂದರೆ ಇದಕ್ಕೆ ಸ್ವಲ್ಪನೇ ನಮಗೆ ಹೂರಣ ಯಾವ ಥರ ಬರುತ್ತೆ ನೋಡಿರಿ ಆ ಥರ ಬರಬೇಕು. ಇಷ್ಟಾದರೆ ಸಾಕು, ನಮಗೆ ಹೂರಣ ಬರ್ತದೆ ರೀ. ಈಗ ನೋಡ್ಬೋದು ರೀ ನಮ್ಮದು ಇದು ಈ ಥರ ನಾವು ಉಂಡೆ ಎಲ್ಲ ಕಟ್ಟಬೇಕು. ಅಂದರೆ ಗಟ್ಟಿಗಾಗಿ ಈ ಥರ ತೊಗೊಂಡು ನೋಡಿರಿ ಈ ಥರ ಚೆನ್ನಾಗಿ ಒಂದು ಒಳ್ಳೆ ಉಂಡೆ ಬರುತ್ತೆ. ನಮಗೆ ಪೂರಿ ಸೈಜ್ ನೋಡ್ಕೊಂಡು ಸಣ್ಣದು ನೋಡಿರಿ ಇಷ್ಟು ಥರ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿನೂ ಇರುತ್ತೆ. ನೋಡ್ಬೋದು ಇಲ್ಲಿ ಈ ಥರನೇ ನಾವು ಉಂಡೆಗಳನ್ನು ಮಾಡ್ಕೊಳ್ಳೋಣ ರೀ. ಚಿಕ್ಕದಾಗಿಯೇ ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮಾಡೋವಂಥದ್ದು. ಸ್ವಲ್ಪ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಮಾಡಿಸ್ಕೋಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಇದು ರೆಡಿ ಆಗೋದು ತುಂಬ ಈಸಿ. ಈಗ ನಮ್ಮದು ಖಾರದು ಉಂಡೆ ಈ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿರಿ. ಸ್ವೀಟದು ಮಾಡೋಣ ರೀ. ಇದಕ್ಕೆ ನೋಡಿರಿ 1-2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿಯನ್ನು ಇದನ್ನೂ ಸಹ ಹಾಕಿಬಿಟ್ಟು ಈಗ ಹೆಂಗೆ ನಾವು ಮಾಡಿದ್ದೆ ನೋಡಿರಿ ಅದೇ ಥರನೇ ಇದನ್ನು ಮಾಡ್ಕೊತೀನಿ. ಈಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಪೂರಿ ಮತ್ತು ಖಾರದೂ ರೆಡಿ ಆಗಿದೆ. ಈಗ ನಮ್ಮದು ಬಾಣಲೆ ಬಿಸಿ ಆಗಿದೆ. ನಾನು ಇದಕ್ಕೆ ಆಯಿಲನ್ನು ಹಾಕಿ ಬಿಸಿ ಮಾಡಿ ಇಟ್ಕೊಳ್ಳೋಣ ರೀ. ಈಗ ಕಡೆ ನಾವು ಪೂರಿ ಮಾಡಬೇಕಾಗತ್ತೆ. ಈಗ ನಾವು ಆಯಿಲನ್ನು ಹಾಕ್ಕೊಂಡಿದ್ದೇವೆ ರೀ. ಆಯಿಲ್ ಬಿಸಿ ಆಗೋ ತನಕ ನಮ್ಮದು ಪೂರಿ ಮಾಡ್ಕೊಳ್ಳೋಣ. ಈಗ ನಮ್ಮದು ಹಿಟ್ಟು ನೋಡೋಣ ರೀ. ನಾವು ಮುಚ್ಚಿಟ್ಟಿದ್ದೇವೆ ಈ ಹಿಟ್ಟನ್ನು ಸ್ವಲ್ಪನೇ ನಾವೀಗ ನೋಡಿರಿ ಎಷ್ಟು ಹದವಾಗಿದೆ ನಮ್ಮ ಹಿಟ್ಟು ಅಂತಂದರೆ ಈ ಥರ ಎತ್ತಿದ್ರೆ ಹೀಗೆ ಬರಬೇಕು ರೀ. ಈ ಥರ ಹದವಾಗಿರಬೇಕು. ಈಗ ನಾವು ಪೂರಿಯನ್ನು ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ ನಮ್ಮದು ಸೈಜ್ ನೋಡಿ ನಾವು ಈ ಥರನೇ ಸಣ್ಣದು ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನಮ್ಮದು ಹಿಟ್ಟು ತುಂಬ ಹದವಾಗಿದೆ. ಈ ಥರ ಪೂರಿ ನಮಗೆ ಯಾವ ಥರ ಇರುತ್ತೆ ನೋಡಿರಿ ಈ ಥರನೇ ನಾವು ಮಾಡಿಟ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ರೀ ನಾನು ಇಷ್ಟು ಉಳ್ಳೆಗಳನ್ನು ಮಾಡಿಟ್ಕೊಂಡಿದ್ದೇನೆ. ಈಗ ನೋಡಿರಿ ನಾವು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಈ ಥರನೇ ನಾವು ತೊಗೊಂಡು ಈ ಥರ ಮಾಡ್ಕೋಬೇಕಾಗತ್ತೆ ರೀ. ಈ ಥರ ಮಾಡ್ಕೊಂಡ್ಬಿಟ್ಟು ಮಧ್ಯಕ್ಕೆ ನಮ್ಮದು ಸ್ಟಫಿಂಗ್ ಮಾಡಿದೆ ನೋಡಿರಿ ಈ ಥರ ಇಟ್ಕೋಬೇಕಾಗತ್ತೆ. ಈ ಥರ ಇದು ನಮ್ಮದು ಹಿಟ್ಟು ಇದಾಗಿದೆ ನೋಡಿರಿ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿರಿ ನಮ್ಮದು ಬೇಗ ಈಸಿ ಆಯಿತು. ಈಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಇದ್ದನ್ನು ಸಹ ನಾನು ಇಟ್ಕೊತಾ ಇದ್ದೀನಿ. ಇದೇ ಥರನೇ ನಮ್ಮದು ಸೇಮ್ ನೋಡಿರಿ ತುಂಬ ಈಸಿಯಾಗಿ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಡಬ್ಬಿಗೆ ಹಾಕಿ ಕಳಿಸಿದ್ರೂ ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು ನಮ್ಮದು ಇದಾಗಿದೆ. ಈಗ ನೋಡಿರಿ ಸ್ವಲ್ಪನೇ ನಾವು ಇದಕ್ಕೆ ಆಯಿಲನ್ನು ಹಾಕ್ಕೋತಾ ಇದ್ದೀವಿ. ನಾವು ಮಾಡಿಟ್ಟಂಥದ್ದು ನೋಡಿರಿ ಈ ಥರನೇ ಇಟ್ಬಿಟ್ಟು ಸ್ವಲ್ಪ ಲಟ್ಟಣಿಗೂ ಆಯಿಲನ್ನು ಹಚ್ಕೊಂಡು ಈ ಥರನೇ ಲಟ್ಟಿಸ್ಬೇಕು ನೋಡಿರಿ. ಈ ಥರ ನಮ್ಮದು ಪೂರಿ ಯಾವ ಥರ ಬರುತ್ತೆ ನೋಡಿರಿ ಅದೇ ಥರನೇ ಇದಕ್ಕೆ ಈ ಥರ ಲಟ್ಟಿಸ್ಬೇಕಾಗತ್ತೆ. ಇವಾಗ ನಮ್ಮದು ಇದು ಆಗಿದೆ.
ಇವಾಗ ನಾನು ಇದನ್ನು ಕರಿತಾ ಇದ್ದೇನೆ. ನಾವು ಅವಾಗಲೇ ಎಣ್ಣೆ ಬಿಸಿ ಮಾಡಿದ್ದೆ ನೋಡಿರಿ, ಎಣ್ಣೆ ಸಹ ಕಾದಿದೆ. ನೋಡ್ಬೋದು ನಮ್ಮದು ಪೂರಿ ಚೆನ್ನಾಗಿ ಊದ್ಕೊಂಡು ಬರ್ತಾಯಿದೆ. ನಾವು ಹಾಕಿರೋ ಸ್ಟಫಿಂಗೆಲ್ಲ ಚೆನ್ನಾಗಿ ಒಳಗೆ ಕವರ್ ಆಗಿದೆ ನೋಡ್ಬೋದು ರೀ. ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ, ಮಕ್ಕಳು ದೊಡ್ಡವರು. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಗರಿ ಗರಿ ಆಗೋ ಹಾಗೆ ನೋಡಿರಿ. ತುಂಬ ಈಸಿಯಾಗಿ ಮಾಡ್ಬೋದು ನೋಡಿರಿ. ನಮ್ಮದು ಕಲರು ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡ್ಬೋದು ರೀ, ನಾನು ಇದನ್ನು ಸಹ ಅದೇ ಥರನೇ ಇದನ್ನು ಈ ಥರ ನೋಡ್ಬೋದು. ನಮ್ಮದು ತುಂಬಾ ಇದು ಮಾಡಬೇಡ್ರಿ, ಯಾಕಂದರೆ ಇವರು ಹೋಗೋ ಚಾನ್ಸ್. ನೋಡಿರಿ, ಇದು ನಮ್ಮದು ಸ್ವೀಟ್ ಹಾಕಿದ್ದು ನೋಡಿರಿ, ಅದನ್ನು ಸಹ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಕರಿತಾ ಇದ್ದೀನಿ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಪೂರಿ ಈ ಥರ ಬಂದಿದೆ. ಇದನ್ನು ಈ ಥರ ಹಾಕಿದ್ರೆ ಸಾಕು. ನಮ್ಮದು ಚೆನ್ನಾಗಿ ನೋಡಿರಿ, ಸ್ವಲ್ಪ ನಿಧಾನಕವಾಗಿ ಲಟ್ಟಿಸ್ತಾರೆ ನೋಡಿರಿ, ಇಷ್ಟು ಚೆನ್ನಾಗಿ ಬಂದಿದೆ ಪೂರಿ. ನಾವು ಒಳಗೆ ಸ್ಟಫಿಂಗ್ ಹಾಕಿ ಒಂದು ಗೊತ್ತೇ ಆಗೋದಿಲ್ಲ. ನೋಡ್ಬೋದು ರೀ, ನಮ್ಮದು ಪೂರಿ ರೆಡಿಯಾಗಿದೆ. ಮತ್ತು ಇಲ್ಲಿ ನಾನು ಇದ್ರ ಕಾಂಬಿನೇಷನ್ ಅಂಥೇಳಿ ಇಲ್ಲಿ ದಾಲ್ ಫ್ರೈ ಅಂಥೇಳಿ ಸ್ವಲ್ಪನೇ ಇದನ್ನು ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಹಾಕಿ ಈ ಥರ ಮಾಡ್ಕೊಂಡಿದ್ದು. ಮತ್ತು ಇದು ಮೊಸರು, ಮತ್ತು ಇದು ಸ್ವೀಟ್ ಆಯಿತು ಮತ್ತು ಖಾರ ಆಯಿತು ನೋಡಿರಿ. ಈ ಮೊಸರಿಗೆ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಡಬ್ಬಿ ಕಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.